ಪೆಟ್ರೋಲ್ ಹಾಕ್ಸ್ಬೇಕು. ಹೌದು, ಅದೆಲ್ಲ ವರಂದ ಘಾಟು ಫುಲ್ಲು. ಅಲ್ಲಿ ಫಾಲ್ಸ್ ಹರಿತಾ ಇದೆ. ಇಲ್ಲಿ ಇದ್ರೆ ನೋಡಿ ಪೆಟ್ರೋಲ್. ಎಷ್ಟು ಕಿಲೋಮೀಟ್ರ್ ಬರುತ್ತೆ ನಿಮ್ಮದು? ಹೌದಾ, ಹೋಗಿ ಬರಲಿಕ್ಕೆ ನೀವು ಅಲ್ಲೇ ಹಾಕ್ಸೋ ತಾನೇ? ಹಾಕ್ಸ್ತೀನಿ ಅಂತ ಹೇಳಿದ್ರಲ್ಲ. ನನಗೆ ಅಲ್ಲೇ ಹಾಕ್ಸ್ಬಿಡ್ತಿದ್ದೆ. ನಾನು ಇಷ್ಟು ಹಿಂಗೆ ಮಾಡಿ ಬಂದು ಹಿಂಗೆ ಬರ್ತೀವಿ ಅಂತ ಆಗಿದ್ದೆ ಅಂದರೆ. ಯಾಕಂದರೆ ನಂದು ರಿಸರ್ವೇ ಬಂದಿದೆ ಬ್ರೋ. ಒಂದು ಸೆಕೆಂಡ್, ಘಾಟ್ ಹತ್ತಕ್ಕಿಂತ ಮುಂಚೆ ಕೇಳ್ಬಿಡೋಣ. इधर ऊपर गया? हाँ, ऊपर रहेगा तो कितना जाए सर? ಓಕೆ, ಟೀಕೆ. ಓಕೆ. ಆ್ಯಕ್ಚುಲಿ ನಾವು ಇದು ವರಂದ ಘಾಟ್ ಹೋಗ್ತಿದ್ದೀವಿ ಫಾಲ್ಸ್ ನೋಡಲಿಕ್ಕೆ. ಹತ್ರ ಒಂದು ವ್ಯೂ ಪಾಯಿಂಟ್ಗೆ, ಅದಕ್ಕಂತಲೇ ಹೋಗ್ತಾಯಿದ್ದೀವಿ. ಘಾಟ್ ಹತ್ತಬೇಕು, ಈ ಘಾಟನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಆ ಫಾಲ್ಸ್ನು ಹತ್ರದಿಂದ ನೋಡಬೇಕು ಅಂತ. ಟೈಮ್ ಆಗಲೇ 5:30 ಆಗಿದೆ. ನಾವು ಫಾಲ್ಸ್ ನೋಡಿಕೊಂಡು ಬರೋಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ. 5:30 ಟೈಮು. ಫಾಲ್ಸ್ ನೋಡ್ಕೊಂಡು ಬರೋಷ್ಟೊತ್ತಿಗೆ ಕತ್ಲೆ ಆಗುತ್ತೆ, ನನಗೆ ಗೊತ್ತಿದೆ. ತಗೊಳ್ಳಿ, ಇಲ್ಲೊಂದು ಫಾಲ್ಸ್ ನನ್ನ ಕಡೆಯಿಂದ. ಮತ್ತೊಂದು ಫಾಲ್ಸ್ಗಳು. ಈ ಸರಿ ಮಾನ್ಸೂನ್ ರೈಡಲ್ಲಿ ಇಷ್ಟು ಫಾಲ್ಸ್ ನೋಡಿದ್ದೀನಿ ಅಂದರೆ ಕೌಂಟ್ ಮಾಡೋಕ್ಕಾಗಿಲ್ಲ. ಇದೇ ನೋಡಿ ವರಂದಾಗ. ನಿನ್ನೆ ಫುಲ್ ಟ್ಯಾಂಕ್ ಮಾಡಿಸಿದ್ದು, ಆಗಲೇ ಖಾಲಿಯಾಗಿ ಹೋಯ್ತು. ನಾವು ನೋಡ್ಕೊಂಡಿಲ್ಲ. ನಾನು ನಮ್ಮ ಫ್ರೆಂಡು ಇಲ್ಲೇ ಒಂದು ಊರಲ್ಲಿ ಬ್ಲ್ಯಾಕ್ ತೊಗೊಂಡು 1 ಲೀಟ್ರಿಗೆ 120 ರೂಪಾಯಿ. 2 ಲೀಟ್ರ್ ಹಾಕ್ಸ್ಕೊಂಡಿದ್ದೀವಿ ಸದ್ಯಕ್ಕೆ. ಅಷ್ಟು ದೂರ ಹೋಗಿ ಬರಲಿಕ್ಕೆ ಮ್ಯಾನೇಜ್ ಮಾಡಿದ್ರೆ ಆಯ್ತಂತ. ಒಂದು ಪ್ರೇಮಿಗಾಗಿ ಪ್ರೇಮಿಯು ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ. ದೇವಕೊಂಡ್ ವಾಟರ್ ಫಾಲ್ಸ್ ಹೋಗೋದಿತ್ತು, ಬಟ್ ಕ್ಯಾನ್ಸಲ್ ಮಾಡಿದ್ವಿ ಅದನ್ನ. ಆ್ಯಕ್ಚುಲಿ ಅದು ಹೋಲ್ ಡೇ ನಮಗೆ ಕನ್ಸ್ಯೂಮ್ ಆಗೋ ಥರ ಇತ್ತು. ಹೆಚ್ಚು ಕಡಿಮೆ 6 hours ಟ್ರೆಕ್ಕಿಂಗು, 2 ಕಡೆ ಇಟ್ಕೊಂಡ್ರು 6 hours ಪ್ಲಸ್ 2 hours ಹಾಕೊಂಡ್ರೆ 8 hours. ಯಾಕಂದರೆ 2 hours 1 hour ಅಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಕೊಂಡೆ, ಅದು ಮಾಡ್ಕೊಂಡೆ 1 hour. ಇನ್ನು ತಿನ್ನೋದಕ್ಕೆ ಮಾಡೋದಕ್ಕೆ ಎಲ್ಲ ಸೇರಿಸಿ 1 hour ಪ್ಲಸ್ ಎಕ್ಸ್ಟ್ರಾ 2 hours ಬಫರ್ ಇಟ್ಕೊಂಡ್ರೆ 6 hours ಪ್ಲಸ್ 2 8 hours. ಅಲ್ಲಿ ಹೋಲ್ ಡೇ ಅಲ್ಲಿಗೆ ಹೋಗುತ್ತೆ. ಅದ್ರ ಬದಲಿ ಬೇಡ ಅಂತ ಚೇಂಜ್ ಮಾಡ್ಕೊಂಡ್ವಿ ಪ್ಲ್ಯಾನ್ನ. ಈಸಿ ಹೆಂಗಿದೆ ನೋಡಿ ರೋಡು. ಖಾಲಿ ಯಾವ್ದಾದ್ರು ದೊಡ್ಡ ಬೆಟ್ಟ, ಹಿಂಗೆ ರೋಡು. ಏನೋ ಸಣ್ಣ ವಿಲೇಜ್ ಇರೋಂಗೆ ಕಾಣಿಸುತ್ತೆ ಇಲ್ಲಿ. ಮತ್ತು ಆಗಲೇ ನಮ್ಮ ಹುಡುಗರು ಮುಂದೋಗ್ಬಿಟ್ಟವ್ರೆ. ಯಾರೋ ಪಾಪ ಒಬ್ಬರು ಲಿಫ್ಟ್ ಕೇಳಿದ್ರು. ಅವ್ರದ್ದು ಹಸು ಎಲ್ಲೋ ಹೋಗಿದೆ ಅಂತ. ಎಲ್ಲೋ ಹೋಗ್ಬೇಕಪ್ಪ, ಹಿಂಗೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಘಾಟೆ ಹತ್ತದಲ್ವ. ರೋಡ್ ಟು ಹೆವನ್. ಫಾಲ್ಸ್ ಕಾಣುತ್ತೆ ಅಂದ್ಕೊಂಡು ಫಾಸ್ಟಾಗಿ ಹೋಗ್ತಿದ್ದೆ. ಬಟ್ ಏನು ಮಾಡೋದು, ಇಲ್ಲಿ ಮೇಲ್ಗಡೆ ಹತ್ತುತ್ತಾ ಫಾಗ್ ಎಲ್ಲ ಕವರ್ ಆಗ್ತಿದೆ. ಏನೋ ಗೊತ್ತಿಲ್ಲ, ನೋಡಬೇಕು. ಮೇಲ್ಗಡೆ ಮಳೆ ಇರೋ ಥರ ಕಾಣ್ತಿದೆ. ಮೇಲ್ಗಡೆ ಬರ್ತಿದ್ದಂಗೆ ಹನಿ ಸ್ಟಾರ್ಟ್ ಆಯಿತು. ಮೇಲ್ಗಡೆ ಬರ್ತಿದ್ದಂಗೆ ವೆದರೇ ಚೇಂಜ್ ಗುರು. ಘಾಟ್ ಹತ್ತಿದ್ರೆ ಬೇರೆ, ಘಾಟ್ ಇಳಿದ್ರೆ ಬೇರೆ. ನೋಡಿ, ಮುಚ್ಕೊಂಡೇ ಹೋಯ್ತು ಫಾಗ್. ಕ್ಲಿಯರ್ ಇತ್ತು ಹತ್ತುವಾಗ. ಮಳೆನೇ ಸ್ಟಾರ್ಟ್ ಆಯಿತು ನಿಧಾನಕ್ಕೆ. ಫಾಗ್ ಬಂದು ರೈನ್ ಕೋಟ್ ಹಾಕ್ಕೋಬೇಕು. ನೆನೆಸ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ
ಎಲ್ಲಿದೆಪ್ಪ ವ್ಯೂ ಪಾಯಿಂಟು? ಯಾವ್ದಾರು ಶೆಲ್ಟರ್ ಆದರೆ ಸಿಗ್ಲಪ್ಪ. ಸೈಡ್ ನೀನು ನಿಲ್ಲಿಕ್ಕೂ ಭಯ ಇಲ್ಲಿ ಹಾಕ್ಕೊಳ್ಳೋಕ್ಕೆ, ಯಾಕಂದರೆ ಕಲ್ಲು ಅದು ಇದು ಬೀಳೋ ಚಾನ್ಸಸ್ ಇರುತ್ತೆ ಮಳೆ ಬರುವಾಗ. ಮಳೆ ಜೋರಾಯಿತು. ಓಹ್, ನಾನು ರೈನ್ ಕೋಟ್ ಹಾಕ್ಕೊಂಡು ಜಸ್ಟ್ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ವ್ಯೂ ಪಾಯಿಂಟ್ ಬರ್ತಿದ್ದಂಗೆ ಮಳೆ ಜೋರಾಯಿತು. ಹಾಗೆ ಮತ್ತೆ ಫುಲ್ಲು ಫಾಗು ಆಯಿತು. ಅಲ್ಲಿ ಫಾಲ್ಸ್ಗಳು ಹರಿತಿದ್ದಾವೆ, ಅಲ್ಲಿ ನೋಡಬೇಕು. ಬಟ್ ಇದೆಲ್ಲ ಕ್ಲಿಯರ್ ಆಗಬೇಕು. ಫಾಗು ಮಂಜೆಲ್ಲ ಹೋದರೆ ಸಖತ್ತಾಗಿ ಕಾಣುತ್ತೆ. ವ್ಯೂ ಮಾತ್ರ ಸಖತ್ತಾಗಿದೆ ಆ್ಯಕ್ಚುಲಿ. ಇದು ಅಲ್ಲೊಂದು ಗುಡ್ಡ, ಅಲ್ಲೊಂದು ಗುಡ್ಡ, ಅಲ್ಲೊಂದು ಗುಡ್ಡ, ಅಲ್ಲೊಂದು ಗುಡ್ಡ, ಅಲ್ಲೊಂದು ಗುಡ್ಡ, ಅಲ್ಲಿ ಮಧ್ಯೆ ಫಾಲ್ಸ್ ಹರಿತಿದೆ. ಅಲ್ಲಿ ಅಂತ ಕಾಣ್ತಿದೆ ಇವಾಗ ಲೈಟಾಗಿ. ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಮಳೆ ಬಿಟ್ಟರೆ ಚೆನ್ನಾಗಿ. ಆ ಕಡೆ ಕ್ಲಿಯರ್ ಆಯಿತು ಸ್ವಲ್ಪ. ಹಾಂ ಬ್ರೋ, ಆ ಕಡೆ ಕ್ಲಿಯರ್ ಆಗ್ತಿದೆ. ನಾವು ನೋಡು ವರಂದ ಘಾಟಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ ಮಳೆಯಲ್ಲಿ. ನೋಡಿ ಅಲ್ಲಿದೋ ಬಂದಿರೋದು ಮಳೆ ಬೀಳ್ತಾ ಇದೆ. ಯಾರೋ ಮೇಲ್ಗಡೆ ಘಾಟ್ ಹತ್ತವನೆ, ಒಬ್ಬ ಮೇಲ್ಗಡೆ ಘಾಟ್ ಹತ್ತವನೆ, ನೋಡ್ಬೇಕು. ಜೋರಾಯಿತು ಮತ್ತೆ ಮಳೆ. ಯಾ ದೇವರ, ಮತ್ತೆ ಸ್ಟಾರ್ಟ್ ಆಯ್ತು ಮಳೆ. ಎಂತ ಮಾಡೋದು? ಕೆಳಗೆ ಇಳಿಯೋದ ಘಾಟ್ನ ಮತ್ತೆ? ಅಲ್ಲ, ಇನ್ನೂ ಸ್ವಲ್ಪ ಮುಂದೆ ಹೋದೆ ಅಂದರೆ ನಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ ಇನ್ನೊಂದು. ಈ ಥರ ಮಳೆ, ಈ ಥರ ಫಾಗಿದ್ರೆ ಮುಂದೆ ಹೋಗೋದು ಏನು ಅವಶ್ಯಕತೆನೇ ಇಲ್ಲ ನಮಗೆ. ಹೌದು, ಮುಂದೆ ಹೋದ್ರೆ ಸಿಗುತ್ತೆ. ಚೆನ್ನಾಗಿದೆ ಅದು ನೋಡಲಿಕ್ಕೆ, ಸೇಮ್. ಎಂತ ಮಾಡೋದು, ಮಳೆ ನಿಂತ್ಕೊಂಡ್ರೆ ಹೋಗ್ಬೋದು. ಮಳೆದು ಏನು ಮ್ಯಾಟ್ರಲ್ಲ, ವ್ಯೂ ಕಾಣ್ಬೇಕು ನಮಗೆ. ಜೈ ಶ್ರೀರಾಮ್. ಇವಾಗ ಕ್ಲಿಯರ್ ಆಯಿತು ಸ್ವಲ್ಪ. 1 2 3 1 2 3 ಕಾಣ್ತಿದೆ. ಮತ್ತು ಅಲ್ಲಿ 4, ಇಲ್ಲೊಂದು ಚಿಕ್ಕದು 5. ಅದೇ ಯಾವುದೋ ಫಾಲ್ಸ್ ನಮಗೆ ಡೈರೆಕ್ಟಾಗಿ ಬೀಳೋದು ಇದಾಗುತ್ತೆ. ಇದಲ್ಲ, ಆ ಕಡೆ ಒಂದು ಕಾಣುತ್ತೆ ದೊಡ್ಡದು. ಹಾಂ, ಇದು ಚಿಕ್ಕದು ಅಲ್ಲ, ಅಲ್ಲಿ ದೊಡ್ಡವು ಇದ್ದಾವೆ. ಇನ್ನು ಆ ಕಡೆ ಹೋದೆ ಅಂದರೆ ನಿಮಗೆ ಡೈರೆಕ್ಟಾಗಿ ಕಾಣುತ್ತೆ ಒಂದು. ಡ್ರೋನ್ ಶಾಟ್ ಹೊಡಿಬೋದಿತ್ತು. ಡ್ರೋನ್ ಹೊಡಿಬೋದಿತ್ತು ಆರಾಮಾಗಿ, ಮಸ್ತಾಗಿ ಬರೋದು. ಆಯ್ತು, ಮಳೆ ನಿಂತಿತ್ತು. ಅದೇ ಮಳೆ ಅಲ್ಲ, ಮಳೆ ಇದೆ, ಮಂಜು ಹೋಗ್ಬೇಕಲ್ಲ. 1 2 3 4 5 ಕಾಣ್ತಿದೆ ಸದ್ಯಕ್ಕೆ. ಪಾಪ ಯಾರ ಕಾಲು ಏಟಾಗಿದೆ ಅದಕ್ಕೆ. ಕೇಳೋಣ, ಅವನ್ನ ಕೇಳಬೇಕಿತ್ತು. ಬಾಯ್ ಬಾಯ್ ಬಾಯ್, 1 ಮಿನಿಟ್. ಹೌದು, ಅಯ್ಯಪ್ಪ ಯಾಕೋ ಇದು ಬರೋದು ಹೋಗೋದು ಮಾಡ್ತೈತೆ, ಬರೋದು ಹೋಗೋದು ಮಾಡ್ತಿದ್ದಾವೆ. ಮಳೆ ನಿಲ್ತು. ಸೊ ನಮಗೆ ವ್ಯೂ ಪಾಯಿಂಟೂ ಸಿಕ್ತು. ವರಂದ ಘಾಟ್. ಇದೇನು ಇಲ್ಲಿದ್ದ ಓಕೆ. ತಿರ್ಗಾ ಇನ್ನೊಂದು ಪಾಯಿಂಟ್ ನೋಡಕ್ಕೆ ಹೋಗೋಣ. ಬನ್ರೋ.
ಹಿತೇಶ್ ಬಾ. ಇನ್ನು ಇಲ್ಲಿದ್ದ ಕ್ರೇಜಿ 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 ಗುರು ಕ್ರೇಜಿ. ನೋಡಿ ಅಪ್ಪ ಎಷ್ಟು ಕಾಣುತ್ತೆ ಗುರು. ಬ್ರೋ ಡ್ರೋನ್ ಹಾರಿಸ್ಬೋದು. ಕ್ರೇಜಿ ಇದೆ. ಅಲ್ಲಿನ ರೀತಿದೆ ನೋಡಿ, ಒಂದೇ ಜಾಗದಲ್ಲಿ ಎಷ್ಟು. ಬ್ರೋ ನೋಡಿ ಇವಾಗ ತೋರಿಸ್ತೀನಿ. ಅಲ್ಲಿದ್ದ ಹಿಡ್ಕೊಂಡು ಹಿಂಗೆ ಇಲ್ಲಿ ನೋಡ್ಕೊತವನಿ. ಅಲ್ಲಿದ್ದ ಬ್ರೋ ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಆ ಕಡೆ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಎರಡು ಮೇಲ್ಗಡೆ ಸಿಕ್ಕಾಪಟ್ಟೆ ಒಂದೇ ಜಾಗದಲ್ಲಿ. ಇಂಥ ಜಾಗದಲ್ಲಿ ಒಂದು ಟೀ ಹಾಕೊಳ್ಳೋಣ ಬ್ರೋ. ಬನ್ನಿ ಒಂದು ಟೀ ಹಾಕೊಂಬಿಡೋಣ ಅಲ್ಲೇ ಮಸ್ತಾಗಿ. 2 हाँ परवागा जाके आता हूँ. और एक व्यू पॉइंट है ना उधर. हाँ किधर कितना दूर है व्यू पॉइंट? व्यू पॉइंट 1 किलोमीटर आगे. ओके ಇನ್ನೊಂದು ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ. ಇಲ್ಲೆಲ್ಲ ನೋಡಿದ್ದಾಯ್ತು. ಕ್ರೇಜಿ 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 ಕ್ರೇಜಿ. ಬ್ರೋ ಆ ಕಡೆ ವಾಟರ್ ಫಾಲ್ಸ್ ಇದೆ. ನಾವು ಕೆಳಗೆ ಬರುವಾಗ ಇದ್ದಿದ್ದು ವಾಟರ್ ಫಾಲ್ಸು ಅದು ಇಲ್ಲಿದ್ದ ನೋಡೋದು. ಪರಂದಾದಲ್ಲಿ ನೋಡಲಿಕ್ಕೆ ಬೇಚಾನ್ ವಾಟರ್ ಫಾಲ್ಸು. ಅದೇ ವಾಟರ್ ಫಾಲ್. ಆ ವ್ಯೂ ನೋಡಲಿಕ್ಕೆ ಬಂದ ಈ ಮುಂದೆ ಸ್ವಲ್ಪ. ಬಿದ್ದ ಇರಿ ಬಂದ್ವಿ. ಗಾಡಿ ಬಿತ್ತ ಬಂದೆ ಇರಿ. ಯಾಕೆ ಹೀಗೆ ತೊಗೊಳತ್ತಾನೆ? ಇದೇ ಹಿಂಗೆ ಯಾಕೆ ತೊಗೊಂಡ್ರಿ? ಹಿಂಗೆ ಬರತ್ತಾನೆ, ಹಿಂಗೆ ಬರಬೇಕು. ಹಿಂಗೆ ಬರಂದ್ರೆ ಹಂಗೆ ಆಗೋದು ಗಾಡಿ ಎತ್ತಿ. ಚಲೋ ಚಲೋ ಚಲೋ. ಹಾಂ ತಗೋ ಮತ್ತೆ ಬೇಗ, ನಾವು ಬರ್ತೀವಿ ನೋಡ್ಕೊಂಡು. ಇದನ್ನು ತಗೋ ಡ್ರೋನ್ ಶಾಟು ಬೇಗ. ಹಿಂದಕ್ಕೆ ಬರಬೇಡಿ, ಹಿಂದೆ ಬರಬೇಡಿ ಸಿಡಿಯುತ್ತೆ. ಇದು ಓಮಲಯನ್ 452 ಸ್ಕಿಡ್ಡಾಗಿ ಬಿದ್ದಿತ್ತು ಗಾಡಿ. ಇದು ನಮ್ಮ ಗಾಡಿ ಇದೆ ನೋಡಿ ಅಲ್ಲಿ. ನಮ್ಮ ಭೀಷ್ಮ ಹೆಂಗೆ ನಿಂತಿದೆ. ಭೀಷ್ಮ ಕಪ್ಪೆ. ಅಯ್ಯಪ್ಪ ಏನಜ್ಜ ಇದೆ ಫಾಲ್ಸ್. ವರಂದಾ ಘಾಟ್ ಫಾಲ್ಸ್. ಈ ವರಂದಾ ಫಾಲ್ಸು ಆ ಮೇನ್ ರೋಡಿಂದ ಕಾಣುತ್ತೆ ಬ್ರೋ. ಕಾಣ್ತಿದೆ ಬ್ರೋ ನಿತೇಶ್? ಹಲೋ. ಇದು ಕಾಣುತ್ತೆ ಗೊತ್ತಾ ಹೈವೇ? ಆ ಕಡೆಯಿಂದ ಬಂದ್ವಲ್ಲ ಅಲ್ಲಿದ್ದ ಕಾಣೋದಿದೆ ಫಾಲ್ಸು. ಇದನ್ನು ನಾವು ಹತ್ರದಿಂದ ನೋಡ್ತಿರೋದು ಇಲ್ಲಿದ್ದ. ಸ್ವಲ್ಪ ಹಿಂದ್ಗಡೆ ನಿಂತ್ಕೊಳ್ಳಿ ನೋಡಿ. ಸೂಪರ್. ಹಾಂ ಇದೆ ವ್ಯೂ ಪಾಯಿಂಟ್ ಇಲ್ಲಿದ್ದ. ಆ ಕಡೆ ಇಲ್ಲ,
ಇದಕ್ಕಿದೆ ವ್ಯೂ ಪಾಯಿಂಟು. ಸೂಪರ್. ಏ ನಿತಿನ್, ನೀವು ಡ್ರೋನ್ ಆರ್ಸ್ ಹೋಗೋ ಬೇಗ, ಅಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಮತ್ತೆ, ನೋಡಲ್ಲಿ ಮಳೆ ಬಂತು, ಹೋಗು. ಸೊ ವ್ಯೂ ನೋಡಿದ್ದಾಯ್ತು. ಅಲ್ಲಿ ಮುಡುಕ್ ಡ್ರೋನ್ ಆರಿಸ್ತಾರಂತೆ, ಅಲ್ಲಿಗೆ ಹೋಗ್ಬಿಡೋಣ. ಅಲ್ಲೊಂದು 6 ಫಾಲ್ಸ್, 6 ಅಲ್ಲ ಭಾಳ ಇದ್ವಲ್ಲ ಫಾಲ್ಸ್, ಅಲ್ಲಿ ಹಾರಿಸ್ತಾರಂತೆ, ಅಲ್ಲೇ ನೋಡುವ. ಒಂದೇ ಟೈಪ್ಗೆ ಒಂದೇ ಹಿಡಿಗೆ ಓಡಿಸಿ. ಅದೇ ಬ್ರೇಕ್ ಹಿಡಿಬೇಡಿ, ಬಿಡಿ ಓಡಿಸಿ, ಬಿಡಿ ಬ್ರೇಕ್ ಹಿಡಿಬೇಡಿ, ಗೇರ್ ಬಿಡಿ, ಕ್ಲಚ್ ಬಿಡಿ, ಗೇರ್ ಹಾಕಿ, ಒಂದೇ ಗೇರಲ್ಲಿ ಹೋಗಿ. ಒಂದೇ ಏಟಿಗೆ ಹಿಂಗೆ ಏರಿಸಿದ್ರೆ ಹೋಗ್ಬಿಡುತ್ತೆ ಗಾಡಿ. ನೀವು ಅಲ್ಲೇ ಇಟ್ಕೊಂಡು ಎಳೆದ್ರೆ ಗಾಡಿ ಅಲ್ಲೇ ತಿರುಗ್ತಾ ಇರ್ತೈತಿ. ಆ್ಯಕ್ಚುಲಿ ಅದು ಮಣ್ಣು ಜಾರುತ್ತೆ, ಅದು ಬೇರೆ ಪ್ರಶ್ನೆ. ಹಾಂ ಚೆನ್ನಾಗೇ ಸುತ್ತಿದ್ದೀವಿ ಇವರು ನಾವು ಮಾತ್ರ ಘಾಟ್ ಸೆಕ್ಷನ್ಗಳನ್ನು. ಮುಂದೆ ಹಿಂಗೆ ಹೋಗುತ್ತೆ ಆ್ಯಕ್ಚುಲಿ, ಯಾವುದೋ ಊರಿಗೆ ಹೋಗುತ್ತೆ, ಅದು ಯಾವುದೋ ಇದೆಯಪ್ಪ. ವ್ಯೂ ಪಾಯಿಂಟ್ಗೆ ಬಂದ್ವಿ. ಸಾಲಾದ ವಾಟರ್ ಫಾಲ್ಸ್ ವ್ಯೂ ಪಾಯಿಂಟ್ಗೆ. ಅದು ಹಿಂಗೆ ಮಿಂತು ಕೂತಿದೆ ಮೇಲ್ಗಡೆ, ಅದು ಬಂಡೆ. ಇವನು ಯಾವನ್ ಗುರು, ನಾನು ಯಾಕೆ ಸ್ಮೈಲ್ ಕೊಡ್ತಾನೆ ಅಂದೆ ಹುಚ್ಚ ಅವನೇ ಫಾಲ್ಸ್, ಅವನ ಒಂಥರ ಇದು ಕೊಡೋಕ್ಕೆ. हेलो हेलो जा के आया रायगढ़? टी शर्ट देख के पता चल गया। क्या नाम है अपना आईडी कार्ड? पाइन 411 पाइन 411 PINE411। कहाँ जा रहे हैं आप? नहीं ऐसे ही महाड़ तरफ जा रहा हूँ। कैमरा चालू है क्या? हाँ चालू है। अभी हम आएंगे फिर उसमें तो। हाँ अरे वाह सब आ जाएगा। पूरा दौड़ डाले हम भी रायगढ़ जाके आया। प्रॉपर हाँ देखे आया। प्रॉपर कहाँ से? बेंगलोर से। नहीं, हाँ इधर दोस्त है तुम्हारे। ऐसा ही है, और एक व्यू पॉइंट है उधर देखे आया मैंने। अच्छा ಯಾರೋ ಕಾಲ್ ಮಾಡ್ತವ್ರೆ. ಡ್ರೋನ್ ಹಾರಿಸ್ತಾನೆ, ಈ ಫುಟೇಜ್ ಹಾಕ್ತೀನಿ ನಾನು ಡ್ರೋನ್ದು. ಇದು ನೋಡಿ ನ್ಯಾಚುರಲ್ ವಾಟರ್ ಫಾಲ್ಸ್. ಅರೆ ಸೂಪರ್ ಭಯ್ಯ. ಇವ್ರು ನೋಡಿ ಏನು ತಲೆ ಓಡಿಸಿದ್ದಾರೆ ಅಂತಂದರೆ, ಇಲ್ಲಿ ವಾಟರ್ ಫಾಲ್ಸ್ಗಳು ಹಿಂಗೆಲ್ಲ ಹರಿತಿದ್ದೀವಿ ಇಲ್ಲಿ. ಇಲ್ಲೆಲ್ಲ ನ್ಯಾಚುರಲ್ ವಾಟರ್ ಫಾಲ್ಸು, ಎಲ್ಲ ನೇಚರಿಂದ ಬರೋದು. ಇಲ್ಲಿ ನೋಡಿ ಈ ಗುಡ್ದಿಂದ ನೀರು ಬರುತ್ತೆ, ಇಲ್ಲಿ ಹರಿತಿದೆಯಲ್ಲ ನೀರು, ಆ ಗುಡ್ದಿಂದ ನೀರು ಹರಿಯೋದನ್ನ ಇಲ್ಲಿ ಅವರು ಸಿಮೆಂಟ್ ಹಾಕ್ಕೊಂಡು ಪೈಪ್ ಹಾಕ್ಕೊಂಡವ್ರು ಹಿಂಗೆ. ಏನು ತಲೆ ಉಪಯೋಗಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಿದ್ದಾರೆ ನೀರನ್ನ. ಹಿಂಗೆ ಏರ್ ಹೋಗ್ತಾ ಇದೆ. ಆ ನೀರು ಎಲ್ಲಿದೆ ಬರುತ್ತೋ ಏನೋ ದೇವರೇ ಬಲ್ಲ. ಎಲ್ಲೋಯ್ತು ಡ್ರೋನು? ಎಲ್ಲಿದೆ? ಜೈ ಶ್ರೀರಾಮ್. ಎಲ್ಲಿದೆ ಡ್ರೋನ್? ಓ ಅಲ್ಲಿ ಅವಂದು. ಓಕೆ ಚಲೋ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು.